ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಫೋರ್ ಸ್ಪಾರ್ಕ್ಸ್. ಇಂಗ್ಲಿಷ್ ಕಲಿಯಬೇಕು ಅಂದರೆ ಗ್ರಾಮರ್ ಸ್ಟ್ರಾಂಗ್ ಆಗಿರಬೇಕು. ಆ್ಯಂಡ್ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಒನ್ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಅಡ್ಜೆಕ್ಟಿವ್ಸ್, ವಿತ್ ವೆರಿ ಈಸಿ ಎಕ್ಸ್ಪ್ಲನೇಷನ್ ಇನ್ ಕನ್ನಡ ಮತ್ತು ಇಂಗ್ಲೀಷಲ್ಲಿ, ಎಸ್ಪೆಷಲಿ ಫಾರ್ ಬಿಗಿನರ್ಸ್. ಸೊ ಡೋಂಟ್ ಸ್ಕಿಪ್, ವಾಚ್ ಟಿಲ್ ದಿ ಎಂಡ್. ಈಗ ನಾವು ಹೀ ಈಸ್ ಅ ಬಾಯ್ ಅಂತ ಹೇಳಿದಾಗ ಇದು ಸಾಮಾನ್ಯ ಮಾಹಿತಿ, ಬಟ್ ಹೀ ಈಸ್ ಅ ಸ್ಮಾರ್ಟ್ ಬಾಯ್. ಇಲ್ಲಿ ಸ್ಮಾರ್ಟ್ ಅನ್ನೋ ಪದ ಬಾಯ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡ್ತಿದೆ. ದಟ್ ಎಕ್ಸ್ಟ್ರಾ ಡಿಸ್ಕ್ರೈಬಿಂಗ್ ವರ್ಡ್ ಇಸ್ ಕಾಲ್ಡ್ ಆನ್ ಅಡ್ಜೆಕ್ಟಿವ್. ಸೊ ಒನ್ ಸ್ಮಾಲ್ ವರ್ಡ್ ಚೇಂಜ್ ದ ಮೀನಿಂಗ್. ದಟ್ ವರ್ಡ್ ಇಸ್ ಕಾಲ್ಡ್ ಆನ್ ಅಡ್ಜೆಕ್ಟಿವ್. ಇವತ್ತು ನಾವು ಅಡ್ಜೆಕ್ಟಿವ್ಸ್ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ಪಡೆಯೋಣ. ನಾವು ವಾಟ್ ಇಸ್ ಆನ್ ಅಡ್ಜೆಕ್ಟಿವ್? ಅಡ್ಜೆಕ್ಟಿವ್ ಎಂದರೇನು? ಆನ್ ಅಡ್ಜೆಕ್ಟಿವ್ ಇಸ್ ಅ ವರ್ಡ್ ದಟ್ ಡಿಸ್ಕ್ರೈಬ್ಸ್ ಅ ನೌನ್. ನೌನ್ ಬಗ್ಗೆ ಹೆಚ್ಚು ಮಾಹಿತಿ ಕೊಡುವ ಪದವನ್ನು ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಅಂದರೆ ಅಡ್ಜೆಕ್ಟಿವ್ ಅಂದರೆ ವಿಶೇಷಣ ಪದಗಳು ಅಂತ ಹೇಳ್ತೀವಿ, ಅಥವಾ ವಿವರಿಸುವ ಪದ ಅಂತಲೂ ಕೂಡ ಹೇಳ್ಬಹುದು. ಸೊ ದೀಸ್ ಅಡ್ಜೆಕ್ಟಿವ್ಸ್ ಟೆಲ್ಸ್ ಅಸ್ ವಾಟ್ ಕೈಂಡ್, ವಿಚ್ ಒನ್, ಹೌ ಮೆನಿ, ಹೌ ಅಂತ ನಮಗೆ ಒಂದು ಮಾಹಿತಿ ನೀಡ್ತಾ ಇದೆ. ಯಾವ ರೀತಿಯದು, ಯಾವುದು, ಎಷ್ಟು, ಹೇಗಿದೆ ಅಂತ ನಮಗೆ ಇದು ಹೇಳುತ್ತೆ. ನಾವು ಲೆಟ್ಸ್ ಸಿ ಎಕ್ಸಾಂಪಲ್ಸ್. ಅ ಬಿಗ್ ಹೌಸ್ ಅಂತ ಹೇಳ್ತೀವಿ. ಇಲ್ಲಿ ಬಿಗ್ ಹೌಸನ್ನು ವಿವರಿಸ್ತಾ ಇದೆ. ಓಕೆ, ದೊಡ್ಡದು, ಅ ಬಿಗ್ ಹೌಸ್, ಒಂದು ದೊಡ್ಡದು ಮನೆ ಅಂತ. ಸೊ ಇಲ್ಲಿ ಬಿಗ್ ಅಂತ ಹೇಳೋದು ಒಂದು ಮನೆ ಬಗ್ಗೆ ವಿವರಣೆಯನ್ನು ವಿವರಿಸ್ತಾ ಇದೆ. ಅ ಹ್ಯಾಪಿ ಚೈಲ್ಡ್, ಹ್ಯಾಪಿ ಚೈಲ್ಡ್ ಬಗ್ಗೆ ಮಾಹಿತಿ ಕೊಡ್ತಾ ಇದೆ. 3 books ಅಂತ ಹೇಳಿದಾಗ 3 ಎಷ್ಟು ಪುಸ್ತಕಗಳು ಅಂತ ಹೇಳ್ತಾ ಇದೆ, 3 ಪುಸ್ತಕಗಳು. ಸೊ 3 ಅಂತ ಹೇಳೋದು ಇಲ್ಲಿ ಒಂದು ವಿವರಿಸುವ ಪದ, ವಿಶೇಷಣ ಪದ ಅಂತ ನಮಗೆ ತಿಳಿಸುತ್ತೆ. ಸೊ ರಿಮೆಂಬರ್, ನೌನನ್ನು ಡಿಸ್ಕ್ರೈಬ್ ಮಾಡುವ ಪದಕ್ಕೆ ಅಡ್ಜೆಕ್ಟಿವ್, ವಿಶೇಷಣ ಪದ ಅಥವಾ ವಿವರಿಸುವ ಪದ ಅಂತ ಹೇಳ್ತೀವಿ. ನಾವು ಲೆಟ್ಸ್ ಲರ್ನ್ ಅಬೌಟ್ ಟೈಪ್ಸ್ ಆಫ್ ಅಡ್ಜೆಕ್ಟಿವ್ಸ್. ವಿವಿಧ ರೀತಿಯ ವಿಶೇಷಣಗಳು ಯಾವುವು ಅಂತ ಕಲಿಯೋಣ. ಸೊ ಇಲ್ಲಿ ಮೊದಲನೇದು ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ. ಇದಕ್ಕೆ ನಾವು ಗುಣಮಟ್ಟದ ವಿಶೇಷಣಗಳು ಅಂತ ಕರಿತೀವಿ. ಸೊ ವಾಟ್ ಈಸ್ ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ? ಇಟ್ ಟೆಲ್ಸ್ ವಾಟ್ ಕೈಂಡ್, ಯಾವ ರೀತಿಯದು, ಯಾವ ಗುಣ ಅನ್ನೋದು ಈ ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ ನಮಗೆ ಹೇಳ್ತದೆ. ಸೊ ವಾಟ್ ಈಸ್ ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ? ಇಟ್ ಡಿಸ್ಕ್ರೈಬ್ಸ್ ದ ಕ್ವಾಲಿಟಿ ಆಫ್ ಅ ನೌನ್. ನೌನ್ ಅಂದರೆ ನಾಮಪದ, ಗುಣವನ್ನು ವಿವರಿಸುವ ಪದಕ್ಕೆ ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ ಅಥವಾ ಗುಣಮಟ್ಟದ ವಿಶೇಷಣಗಳು ಅಂತ ಕರಿತೀವಿ. ನಾವು ಲೆಟ್ಸ್ ಸಿ ಸಮ್ ಎಕ್ಸಾಂಪಲ್. ಅ ಗುಡ್ ಟೀಚರ್ ಅಂತ ಹೇಳ್ತೀವಿ. ಇಲ್ಲಿ ಗುಡ್ ಟೀಚರ್ನ ಗುಣವನ್ನು ಹೇಳ್ತಾ ಇದೆ. ಅ ಬ್ಯಾಡ್ ಹ್ಯಾಬಿಟ್, ಸೊ ಬ್ಯಾಡ್ ಅನ್ನೋದು ಹ್ಯಾಬಿಟ್ ಬಗ್ಗೆ ಅಂದರೆ ಅಭ್ಯಾಸದ ಬಗ್ಗೆ ಒಂದು ಗುಣವನ್ನು ಹೇಳ್ತಿದೆ. ಅ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳುವಾಗ ಬ್ಯೂಟಿಫುಲ್, ಸುಂದರ ಒಂದು ಜಾಗ ಬಗ್ಗೆ ಯಾವ ರೀತಿಯದು ಅಂತ ಹೇಳ್ತಾ ಇದೆ. ಸೊ ರಿಮೆಂಬರ್, ವಾಟ್ ಕೈಂಡ್, ಯಾವ್ದು ರೀತಿಯದು ಅಂತ ಇಲ್ಲಿ ನೋಡಬೇಕಾದ್ರೆ ಗುಡ್, ಬ್ಯಾಡ್ ಮತ್ತು ಬ್ಯೂಟಿಫುಲ್. ಸೊ ಈ ಗುಣವನ್ನು ಹೇಳುವ ಪದಕ್ಕೆ ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್, ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ. ಸೊ ವಾಟ್ ಈಸ್ ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ? ಇಟ್ ಟೆಲ್ಸ್ ಹೌ ಮಚ್, ಎಷ್ಟು ಪ್ರಮಾಣ ಇದೆ ಅನ್ನೋದನ್ನು ಇದು ನಮಗೆ ಹೇಳುತ್ತದೆ. ಇಟ್ ಟಾಕ್ಸ್ ಅಬೌಟ್ ಕ್ವಾಂಟಿಟಿ, ನಾಟ್ ನಂಬರ್. ನಂಬರ್ ಅಲ್ಲ, ಅಮೌಂಟ್ ಬಗ್ಗೆ ಹೇಳುತ್ತದೆ. ಸೊ ಲೆಟ್ಸ್ ಸಿ ಎಕ್ಸಾಂಪಲ್ಸ್. ಐ ಹ್ಯಾವ್ ಸಮ್ ಮನಿ. ಇಲ್ಲಿ ಸಮ್ ಮನಿ ಎಷ್ಟು ಇದೆ ಅನ್ನೋದನ್ನು ಹೇಳುತ್ತಿದೆ. ಹಿ ಡ್ರ್ಯಾಂಕ್ ಲಿಟಲ್ ವಾಟರ್. ಸೊ ಇಲ್ಲಿ ಲಿಟಲ್ ವಾಟರ್ನ ಪ್ರಮಾಣವನ್ನು ಹೇಳುತ್ತಿದೆ. ಸೊ ರಿಮೆಂಬರ್, ಹೌ ಮಚ್, ಎಷ್ಟು ಪ್ರಮಾಣ ಇದೆ ಅಂತ ಇಲ್ಲಿ ನೋಡಬೇಕಾದ್ರೆ ಈ ಉದಾಹರಣೆಗಳಲ್ಲಿ ಸಮ್, ಲಿಟಲ್, ಮಚ್ ಈ ಥರ ವರ್ಡ್ಸ್ನ ನೋಡ್ಬೋದು. ಸೊ ಪ್ರಮಾಣವನ್ನು ಹೇಳುವ ಪದಕ್ಕೆ ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಸ್ ಅಡ್ಜೆಕ್ಟಿವ್ ಆಫ್ ನಂಬರ್, ಸಂಖ್ಯೆಗಳ ವಿಶೇಷಣಗಳು. ಸೊ ವಾಟ್ ಇಸ್ ಅಡ್ಜೆಕ್ಟಿವ್ ಆಫ್ ನಂಬರ್? ಇಟ್ ಟೆಲ್ಸ್ ಹೌ ಮೆನಿ ಆರ್ ವಿಚ್ ಆರ್ಡರ್, ಎಷ್ಟು ಅಥವಾ ಯಾವ ಕ್ರಮದಲ್ಲಿದೆ ಅನ್ನೋದನ್ನು ಹೇಳುತ್ತದೆ. ದಿಸ್ ಅಡ್ಜೆಕ್ಟಿವ್ ಟಾಕ್ಸ್ ಅಬೌಟ್ ನಂಬರ್ ಆ್ಯಂಡ್ ಪೊಸಿಷನ್. ಸಂಖ್ಯೆ ಅಥವಾ ಕ್ರಮವನ್ನು ಸೂಚಿಸುವ ಪದ, ಇದಕ್ಕೆ ಅಡ್ಜೆಕ್ಟಿವ್ ಆಫ್ ನಂಬರ್ ಅಂತ ಹೇಳ್ತೀವಿ. ನಾವು ಲೆಟ್ಸ್ ಸಿ ಎಕ್ಸಾಂಪಲ್ಸ್. 2 ಸ್ಟೂಡೆಂಟ್ಸ್. ಇಲ್ಲಿ 2 ಎಷ್ಟು ಸ್ಟೂಡೆಂಟ್ಸ್ ಅನ್ನೋದನ್ನು ಹೇಳುತ್ತಿದೆ.
ಫಸ್ಟ್ ಪ್ರೈಸ್, ಫಸ್ಟ್ ಯಾವ ಕ್ರಮದಲ್ಲಿ ಇದೆ ಅಂತ ಅನ್ನೋದನ್ನು ನಮಗೆ ಹೇಳ್ತಾ ಇದೆ. ಸೊ ರಿಮೆಂಬರ್, ಹೌ ಮೆನಿ ಅಂದರೆ 2, 3, 5, 6 ಈ ಥರ ನಂಬರ್ಸ್ನ ನೋಡ್ಬೋದು. ವಿಚ್ ಆರ್ಡರ್ ಅಂದರೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಇದಕ್ಕೆ ಆರ್ಡರ್ ಅಂತ ಹೇಳ್ತೀವಿ. ಸೊ ಸಂಖ್ಯೆ ಅಥವಾ ಕ್ರಮ ಹೇಳುವ ಪದಕ್ಕೆ ಅಡ್ಜೆಕ್ಟಿವ್ ಆಫ್ ನಂಬರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಸ್ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್, ಪ್ರದರ್ಶನಾತ್ಮಕ ವಿಶೇಷಣಗಳು. ವಾಟ್ ಆರ್ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್? ದೇ ಶೋ ವಿಚ್ ಒನ್, ಯಾವುದು ಅನ್ನೋದನ್ನು ಸ್ಪಷ್ಟವಾಗಿ ಸೂಚಿಸುವ ಪದಗಳು ಅಂತ ಹೇಳ್ಬೋದು. ದೀಸ್ ವರ್ಡ್ಸ್ ಪಾಯಿಂಟ್ ಟು ಅ ಸ್ಪೆಸಿಫಿಕ್ ನೌನ್. ಸೊ ನಾಮಪದವನ್ನು ಡೈರೆಕ್ಟ್ ಆಗಿ ತೋರಿಸುವ ಪದಕ್ಕೆ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಅಂತ ಹೇಳ್ಬೋದು. ಲೆಟ್ಸ್ ಸಿ ಎಕ್ಸಾಂಪಲ್. ದಿಸ್ ಬುಕ್ ಅಂತ ಹೇಳ್ತೀವಿ. ಸೊ ಈ ಬುಕ್, ದಿಸ್ ಬುಕ್ ಅಂದರೆ ದಿಸ್ ಹತ್ತಿರ ಇರುವ ಬುಕ್ಕನ್ನು ಸೂಚಿಸುತ್ತದೆ. ದಟ್ ಕಾರ್, ದೂರದಲ್ಲಿರುವ ಕಾರನ್ನು ಸೂಚಿಸುತ್ತದೆ, ದಟ್ ಎಂಬ ಪದನ. ದೀಸ್ ಆ್ಯಪಲ್ಸ್, ದೀಸ್ ಅಂದರೆ ಹತ್ತಿರ ಇರುವ ಹಲವಾರು ಆ್ಯಪಲ್ಸನ್ನು ಸೂಚಿಸುತ್ತದೆ. ಸೊ ರಿಮೆಂಬರ್, ದಿಸ್, ದ್ಯಾಟ್, ದೀಸ್, ದೋಸ್ ಇವೆಲ್ಲ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಸೊ ಯಾವುದು ಅಂತ ಸೂಚಿಸುವ ಪದಗಳು ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇಸ್ ಪೊಸೆಸಿವ್ ಅಡ್ಜೆಕ್ಟಿವ್ಸ್, ಸೌಮ್ಯದ ವಿಶೇಷಣಗಳು. ಸೊ ವಾಟ್ ಆರ್ ಪೊಸೆಸಿವ್ ಅಡ್ಜೆಕ್ಟಿವ್ಸ್? ದೇ ಶೋ ಓನರ್ಶಿಪ್, ಯಾರ್ದು, ಸೌಮ್ಯ ಯಾರ್ಗೆ ಸೇರಿದ್ದು ಅನ್ನೋದನ್ನು ಹೇಳುವ ಪದಗಳು. ದೀಸ್ ಅಡ್ಜೆಕ್ಟಿವ್ಸ್ ಟೆಲ್ಸ್ ಅಸ್ ದಟ್ ಸಮಥಿಂಗ್ ಬಿಲಾಂಗ್ಸ್ ಟು ಸಮ್ವನ್, ಒಂದು ವಸ್ತು ಯಾರಿಗೆ ಸೇರಿದೋ ಅನ್ನೋದನ್ನು ತಿಳಿಸುವ ಪದಕ್ಕೆ ಪೊಸೆಸಿವ್ ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಲೆಟ್ಸ್ ಸಿ ಎಕ್ಸಾಂಪಲ್. ಮೈ ಬ್ಯಾಗ್, ಮೈ ಅಂದರೆ ನನ್ನದು. ಹರ್ ಫೋನ್, ಹರ್ ಅಂದರೆ ಅವಳದು. ದೇರ್ ಹೌಸ್, ದೇರ್ ಅಂದರೆ ಅವರದು. ಸೊ ರಿಮೆಂಬರ್, ಮೈ, ಯೋರ್, ಹಿಸ್, ಹರ್, ಇಟ್ಸ್, ಆರ್, ದೇರ್ ಇವೆಲ್ಲ ಪೊಸೆಸಿವ್ ಅಡ್ಜೆಕ್ಟಿವ್ಸ್. ಸೌಮ್ಯವನ್ನು ಹೇಳುವ ಪದಗಳಿಗೆ ಪೊಸೆಸಿವ್ ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ನೌ ಲಿಸನ್ ಕೇರ್ಫುಲಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಹೌ ಟು ಫಾರ್ಮ್ ಅಡ್ಜೆಕ್ಟಿವ್ಸ್, ವಿಶೇಷಣಗಳನ್ನು ರೂಪಿಸುವುದು ಹೇಗೆ ಅಂತ ಇವಾಗ ನೋಡೋಣ. ವಿ ಕ್ಯಾನ್ ಚೇಂಜ್ ಅ ನೌನ್ ಇಂಟು ಆನ್ ಅಡ್ಜೆಕ್ಟಿವ್ ಬೈ ಆ್ಯಡಿಂಗ್ ಸಫಿಕ್ಸಸ್. ಸಫಿಕ್ಸ್ ಅಂದರೆ ಪದದ ಕೊನೆಯಲ್ಲಿ ಸೇರುವ ಅಕ್ಷರಗಳು. ಸೊ ಲೆಟ್ಸ್ ಸಿ, ಬ್ಯೂಟಿನ ಬ್ಯೂಟಿಫುಲ್ ಅಂತ ನೋಡ್ಬೋದು. ಸೊ ಬ್ಯೂಟಿ ಅಂತ ಹೇಳೋದು ಒಂದು ನೌನ್, ನಾಮಪದ. ಫುಲ್, FUL, ಫುಲ್ ಎಂಬ ಅಕ್ಷರಗಳನ್ನು ಸೇರಿಸಿದ್ರೆ ಬ್ಯೂಟಿಫುಲ್ ಅಡ್ಜೆಕ್ಟಿವ್ ಆಗುತ್ತದೆ. ಹಾಗೆ ಡೇಂಜರ್ನ ಡೇಂಜರಸ್ಗೆ ಕನ್ವರ್ಟ್ ಆಗುತ್ತೆ. ಸೊ ಡೇಂಜರ್ನ OUS ಅಂತ ಸೇರಿದಾಗ ಡೇಂಜರಸ್ ಆಗುತ್ತದೆ. ಹಾಗೆ ಕೇರ್ನ ಕೇರ್ಫುಲ್, ಕೇರ್ ಮತ್ತು FUL ಫುಲ್ನ ಸಫಿಕ್ಸ್ ಆಗಿ ಸೇರಿಸಿದ್ರೆ ಅದು ಕೇರ್ಫುಲ್ ಆಗುತ್ತೆ. ಹೋಪ್ಗೆ ಹೋಪ್ಫುಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ವಾಟ್ ಆರ್ ದ ಕಾಮನ್ ಸಫಿಕ್ಸಸ್? FUL, OUS, ಏಬಲ್, ABLE, LESS ಈ ಪದಗಳು ಸಫಿಕ್ಸಸ್. ಇದನ್ನು ಪದದಲ್ಲಿ ಸೇರಿಸಿದಾಗ ಅದು ಅಡ್ಜೆಕ್ಟಿವ್ಗೆ ಕನ್ವರ್ಟ್ ಆಗುತ್ತೆ. ಕೇರ್ಲೆಸ್ ಅಂದರೆ ಕೇರ್ ಇಲ್ಲದವನು ಅಂತ. ಕಂಫರ್ಟಬಲ್ ಅಂದರೆ ಕಂಫರ್ಟ್ ಇರುವುದು ಅಂತ ಅರ್ಥ. ಸೊ ನೌನ್, ನಾಮಪದ ಜೊತೆ ಸಫಿಕ್ಸ್ನ ಸೇರಿಸಿದ್ರೆ ಅದು ಅಡ್ಜೆಕ್ಟಿವ್ ಆಗುತ್ತೆ. ಸೊ ಇದು ಗೊತ್ತಿದ್ರೆ ವೊಕ್ಯಾಬ್ಯುಲರಿ ಪವರ್ ಜಾಸ್ತಿ ಆಗುತ್ತದೆ. Now let's learn how to form adjectives from words. ಸೊ ವಿಶೇಷಣಗಳು ಕ್ರಿಯಾಪದದಿಂದ ಹೇಗೆ ರೂಪಿಸಬಹುದು ಅಂತ ಇವಾಗ ನೋಡೋಣ. ಸೊ ವಿ ಕ್ಯಾನ್ ಚೇಂಜ್ ಅ ವರ್ಬ್ ಇಂಟು ಆನ್ ಅಡ್ಜೆಕ್ಟಿವ್ ಬೈ ಆ್ಯಡಿಂಗ್ ING ಆರ್ ED. ಸೊ ವರ್ಬ್ನ, ಕ್ರಿಯಾಪದನ ವಿಶೇಷಣ ಪದಕ್ಕೆ ಚೇಂಜ್ ಮಾಡಬಹುದು. ಹೇಗೆ ಅಂದರೆ ING ಎಂಬ ಅಕ್ಷರಗಳು ಮತ್ತು ED ಎಂಬ ಅಕ್ಷರಗಳನ್ನು ಸೇರಿಸಿ ಇದನ್ನು ಚೇಂಜ್ ಮಾಡಬಹುದು. ING ಅಕ್ಷರವನ್ನು ಸೇರಿಸಿದಾಗ ಇಟ್ ಕಾಸಸ್ ದ ಫೀಲಿಂಗ್. ED ಎಂಬ ಅಕ್ಷರಗಳನ್ನು ಸೇರಿಸಿದಾಗ ಇಟ್ ರಿಸೀವ್ಸ್ ದ ಫೀಲಿಂಗ್. ನೌ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ. ಸೊ ಇಂಟ್ರೆಸ್ಟ್ ಎಂಬ ಪದನ ಇಂಟ್ರೆಸ್ಟಿಂಗ್ ಮತ್ತು ಇಂಟ್ರೆಸ್ಟೆಡ್ ಅಂತ ಹೇಳ್ಬೋದು. ಓಕೆ, ಇಫ್ ಸಮಥಿಂಗ್ ಇಸ್ ಇಂಟ್ರೆಸ್ಟಿಂಗ್ ಅದು ನಮಗೆ ಆಸಕ್ತಿ ಉಂಟು ಮಾಡುತ್ತದೆ. ಐ ಆಮ್ ಇಂಟ್ರೆಸ್ಟೆಡ್ ಅಂದರೆ ನನಗೆ ಆಸಕ್ತಿ ಬಂದಿದೆ ಅಂತ. ಬೋರ್ನ ಬೋರಿಂಗ್ ಮತ್ತು ಬೋರ್ಡ್ಗೆ ಕನ್ವರ್ಟ್ ಮಾಡ್ಬೋದು. ದಿಸ್ ಮೂವಿ ಈಸ್ ಬೋರಿಂಗ್, ಅದು ನನಗೆ ಬೋರ್ ಮಾಡುತ್ತಿದೆ. ಈ ಮೂವಿ ನನಗೆ ಬೋರಿಂಗ್ ಅನಿಸ್ತಾ ಇದೆ ಅಂತ. ಓಕೆ, ಐ ಆಮ್ ಬೋರ್ಡ್ ಅಂದರೆ ನನಗೆ ಬೇಸರವಾಗಿದೆ ಅಂತ.
ಎಕ್ಸೈಟ್ನ ಎಕ್ಸೈಟಿಂಗ್ ಮತ್ತು ಎಕ್ಸೈಟೆಡ್ಗೆ ಚೇಂಜ್ ಮಾಡ್ಬೋದು. ದ ಮ್ಯಾಚ್ ಇಸ್ ಎಕ್ಸೈಟಿಂಗ್ ಅಂದರೆ ಇಲ್ಲಿ ಎಕ್ಸೈಟ್ಮೆಂಟ್ ಕೊಡ್ತಾ ಇದೆ. ಸೊ ದ ಮ್ಯಾಚ್ ಇಸ್ ಎಕ್ಸೈಟಿಂಗ್. ಐ ಆಮ್ ಎಕ್ಸೈಟೆಡ್, ನನಗೆ ಎಕ್ಸೈಟ್ಮೆಂಟ್ ಆಗಿದೆ ಅಂತ ಅರ್ಥ ಬರುತ್ತೆ. ನಾವು ಲೆಟ್ಸ್ ಲರ್ನ್ ಡಿಗ್ರಿ ಆಫ್ ಅಡ್ಜೆಕ್ಟಿವ್ಸ್. ಫ್ರಮ್ ಅಡ್ಜೆಕ್ಟಿವ್ ಟು ಅಡ್ಜೆಕ್ಟಿವ್ ಡಿಗ್ರಿ ಹೇಗೆ ಚೇಂಜ್ ಆಗುತ್ತೆ, ಒಂದು ವಿಶೇಷಣದಿಂದ ಇನ್ನೊಂದು ವಿಶೇಷಣಕ್ಕೆ ಡಿಗ್ರಿ ಹೇಗೆ ಚೇಂಜ್ ಆಗುತ್ತೆ ಅಂತ ಇವಾಗ ಕಲಿಯೋಣ. ವಿ ಚೇಂಜ್ ಅಡ್ಜೆಕ್ಟಿವ್ಸ್ ಟು ಶೋ ಕಂಪ್ಯಾರಿಸನ್. ಹೋಲಿಕೆ ಮಾಡಲು ಅಡ್ಜೆಕ್ಟಿವ್ಸ್ನ ಚೇಂಜ್ ಮಾಡ್ತೀವಿ. ಸೊ ದೇರ್ ಆರ್ 3 ಡಿಗ್ರೀಸ್: ಪಾಸಿಟಿವ್, ಕಂಪ್ಯಾರಿಟಿವ್ ಆ್ಯಂಡ್ ಸೂಪರ್ಲೇಟಿವ್. ಸೊ ಟಾಲ್, ಟಾಲರ್ ಆ್ಯಂಡ್ ಟಾಲೆಸ್ಟ್ ಅಂತ ಒಂದು ಉದಾಹರಣೆನ ನೋಡ್ಬೋದು. ಟಾಲ್ ಅಂದರೆ ಸಿಂಪಲ್ ಫಾರ್ಮ್ ಅಂತ. ಟಾಲರ್ ಅಂದರೆ ಇಟ್ ಈಸ್ ದ ಕಂಪ್ಯಾರಿಸನ್ ಬಿಟ್ವೀನ್ 2 ಪೀಪಲ್. ಸೊ 2 ಜನರನ್ನು ಕಂಪೇರ್ ಮಾಡುವಾಗ ಟಾಲರ್ ಅಂತ ಪದನ ಯೂಸ್ ಮಾಡ್ತೀವಿ. ಟಾಲೆಸ್ಟ್ ಅಂದರೆ ಅಮಾಂಗ್ ಮೆನಿ ಪೀಪಲ್, ತುಂಬ ಜನರಿಗೆ ಹೋಲಿಸುವಾಗ ಇದು EST ಎಂಬ ಎಂಡ್ ಆಗುವ ಪದನ ಯೂಸ್ ಮಾಡ್ತೀವಿ. ಸೊ ಕನ್ನಡದಲ್ಲಿ ಹೇಳಬೇಕಾದ್ರೆ ಹೋಲಿಕೆಗಾಗಿ ಪದ ಬದಲಾಗುತ್ತದೆ ಅಂತ ಹೇಳ್ಬೋದು. ಈಗ ಇನ್ನೊಂದು ಉದಾಹರಣೆ, ಹ್ಯಾಪಿ, ಹ್ಯಾಪಿಯರ್ ಮತ್ತು ಹ್ಯಾಪಿಯೆಸ್ಟ್ ಅಂತ ನೋಡ್ಬೋದು. ಹ್ಯಾಪಿ ಅಂದರೆ ಇದು ಒಂದು ಸಿಂಪಲ್ ಫಾರ್ಮ್. ಹ್ಯಾಪಿಯರ್ ಅಂದರೆ ಇಬ್ಬರ ನಡುವೆ ಇದು ಹೋಲಿಕೆ. ಹ್ಯಾಪಿಯೆಸ್ಟ್ ಅಂದರೆ ಎಲ್ಲರಲ್ಲೂ ಅತ್ಯಂತ ಸಂತೋಷವಾಗಿರುವವರು ಅಂತ ಹೇಳ್ಬೋದು. ಓಕೆ, ಸೊ ಕಂಪ್ಯಾರಿಟಿವ್ ಅಂದರೆ ಯೂಶಲಿ ಇದು ER ಎಂಬ ಅಕ್ಷರಗಳಲ್ಲಿ ಎಂಡ್ ಆಗುತ್ತೆ. ಸೂಪರ್ಲೇಟಿವ್ ಅಂದರೆ ಇದು EST ಎಂಬ ಅಕ್ಷರಗಳಲ್ಲಿ ಎಂಡ್ ಆಗುತ್ತೆ. ಸೊ ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್. ಪಾಸಿಟಿವ್ ಅಂದರೆ ಸಿಂಪಲ್, ಕಂಪ್ಯಾರಿಟಿವ್ ಅಂದರೆ ಕಂಪೇರ್ಡ್ ಟು, ಸೂಪರ್ಲೇಟಿವ್ ಅಂದರೆ ಕಂಪೇರ್ ಮೆನ್. ಓಕೆ, ಸೊ ಇದು ಒಂದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಫಾಲೋ ಫಾರ್ ಮೋರ್ ಈಸಿ ಇಂಗ್ಲಿಷ್ ವಿತ್ ಕನ್ನಡ. ನಾವು powerful tips to learn adjectives faster. So tip number 1 is always connect adjective with noun. So don't learn adjectives alone. Single word memorize ಮಾಡಬೇಡಿ. Always learn with a noun. ಪದ ಜೊತೆ ಒಂದು ವಸ್ತು ಜೊತೆ ಅದನ್ನ ಕಲಿಯಿರಿ. ಉದಾಹರಣೆಗೆ ಹ್ಯಾಪಿ ಚೈಲ್ಡ್ ಅಂತ ಹೇಳಿ, ಬಿಗ್ ಹೌಸ್, ಹಾಟ್ ಟೀ. ಸೊ ವೆನ್ ಯು ಕನೆಕ್ಟ್ adjective with a noun, ಅದು ನಿಮ್ಮ ಮೈಂಡಲ್ಲಿ ಈಸಿಯಾಗಿ ಅದನ್ನು ರಿಮೆಂಬರ್ ಆಗುತ್ತೆ ನಿಮಗೆ. ಓಕೆ, ಸೊ ಆಲ್ವೇಸ್ ಕನೆಕ್ಟ್ ವರ್ಡ್ಸ್ ವೈಲ್ ಲರ್ನಿಂಗ್ ಅಡ್ಜೆಕ್ಟಿವ್ಸ್. ಟಿಪ್ ನಂಬರ್ 2, ಯೂಸ್ ಆಪೋಸಿಟ್ ಪೇರ್ಸ್. ಸೊ ಬ್ರೈನ್ ಕಾಂಟ್ರಾಸ್ಟನ್ನು ಬೇಗ ನೆನಪಿಡುತ್ತದೆ. ಸೊ ಲರ್ನ್ ಅಡ್ಜೆಕ್ಟಿವ್ಸ್ ಇನ್ ಪೇರ್ಸ್: ಹಾಟ್ ಕೋಲ್ಡ್, ಬಿಗ್ ಸ್ಮಾಲ್, ಹ್ಯಾಪಿ ಸ್ಯಾಡ್, ಈಸಿ ಡಿಫಿಕಲ್ಟ್. ಸೊ 1 ಪೇರ್ ಕಲಿತರೆ 2 ಅಡ್ಜೆಕ್ಟಿವ್ಸ್, 2 ವಿಶೇಷಣಗಳು ಆಟೋಮೆಟಿಕ್ ಆಗಿ ನಿಮಗೆ ರಿಮೆಂಬರ್ ಆಗುತ್ತೆ. ಸೊ ರಿಮೆಂಬರ್ ಟು ಲರ್ನ್ ಆಪೋಸಿಟ್ಸ್. ಇದು ಒಂದು ಸಿಂಪಲ್ ಟ್ರಿಕ್ ಬಟ್ ವೆರಿ ಪವರ್ಫುಲ್ ಟ್ರಿಕ್ ಇದು. ನೆಕ್ಸ್ಟ್ ಟಿಪ್ ನಂಬರ್ 3, ಪಿಕ್ಚರ್ ಮೆಥಡ್. ವೆನ್ ಯು ಹಿಯರ್ ಅನ್ ಅಡ್ಜೆಕ್ಟಿವ್, ಇಮ್ಯಾಜಿನ್ ಇಟ್. ಪದ ಕೇಳುತ್ತಿದ್ದಂತೆ ಮೈಂಡ್ನಲ್ಲಿ ಪಿಕ್ಚರ್ ಬರಬೇಕು. ಈಗ ಡರ್ಟಿ ರೋಡ್ ಅಂದರೆ ಮನಸ್ಸಿನಲ್ಲಿ ಕಸದ ರಸ್ತೆ ಇಮ್ಯಾಜಿನ್ ಮಾಡಿ. ಬ್ಯೂಟಿಫುಲ್ ಪ್ಲೇಸ್ ಅಂದರೆ ಒಂದು ಸುಂದರವಾದ ಸ್ಥಳವನ್ನು ಕಲ್ಪಿಸಿ. ಆಂಗ್ರಿ ಫೇಸ್ ಅಂದರೆ ಕೋಪಗೊಂಡ ಮುಖವನ್ನು ವಿಜುವಲೈಸ್ ಮಾಡ್ಕೊಳ್ಳಿ. ಸೊ ಇದು ಒಂದು ವೆರಿ ಇಂಪಾರ್ಟೆಂಟ್ ರೂಲ್. ನೋ ಇಮೇಜ್ ಅಂದರೆ ನೋ ಮೆಮೊರಿ. ಪಿಕ್ಚರ್ ಇದೆ ಅಂದರೆ ಮೆಮೊರಿ ಸ್ಟ್ರಾಂಗ್ ಆಗುತ್ತದೆ. ಟಿಪ್ 4, ಗ್ರೂಪ್ ಸಿಮಿಲರ್ ಅಡ್ಜೆಕ್ಟಿವ್ಸ್. ಸೊ ಡೋಂಟ್ ಲರ್ನ್ ರ್ಯಾಂಡಮ್ಲಿ. ರ್ಯಾಂಡಮ್ ಆಗಿ ಕಲಿತರೆ ಬೇಗ ಮರೆತು ಹೋಗುತ್ತದೆ. ಲರ್ನ್ ಇನ್ ಗ್ರೂಪ್ಸ್. ಫೀಲಿಂಗ್ಸ್ ಅಂತ ಪದ ಬಂದಾಗ ಹ್ಯಾಪಿ, ಸ್ಯಾಡ್, ಆಂಗ್ರಿ, ಎಕ್ಸೈಟೆಡ್ ಈ ಪದಗಳು ನೀವು ನೆನಪಿನಲ್ಲಿ ಇಟ್ಕೋಬೇಕು. ಸೈಜ್ ಅಂತ ಬಂದಾಗ ಬಿಗ್, ಸ್ಮಾಲ್, ಹ್ಯೂಜ್, ಟೈನಿ ಈ ವರ್ಡ್ಸ್ನ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಕ್ವಾಲಿಟಿ ಅಂತ ಪದ ಬಂದಾಗ ಗುಡ್, ಬ್ಯಾಡ್, ಪರ್ಫೆಕ್ಟ್, ಟೆರಿಬಲ್ ಈ ವರ್ಡ್ಸ್ನ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಸೊ ಗ್ರೂಪಿಂಗ್ ಮಾಡಿದ್ರೆ ಬ್ರೈನ್ಗೆ ಪ್ಯಾಟ್ರನ್ ಸಿಗುತ್ತದೆ. ಪ್ಯಾಟ್ರನ್ ಇದ್ರೆ ಮೆಮೊರಿ ಫಾಸ್ಟ್ ಆಗುತ್ತದೆ. ಸೊ ರಿಮೆಂಬರ್, ಇಮ್ಯಾಜಿನ್ ದ ಪಿಕ್ಚರ್, ಲರ್ನ್ ಇನ್ ಗ್ರೂಪ್ಸ್. ಇದು ಸಿಂಪಲ್ ಮೆಥಡ್ ಬಟ್ ವೆರಿ ಪವರ್ಫುಲ್. ಟಿಪ್ ನಂಬರ್ 5, ಯೂಸ್ 1 ಸೆಂಟೆನ್ಸ್ ರಿಪೀಟೆಡ್ಲಿ. ಯೂಸ್ ದ ಸೇಮ್ ಸೆಂಟೆನ್ಸ್ ಸ್ಟ್ರಕ್ಚರ್ ಅಗೇನ್ ಆ್ಯಂಡ್ ಅಗೇನ್. ಒಂದೇ ಸೆಂಟೆನ್ಸ್ ಪ್ಯಾಟ್ರನ್ ಅನ್ನು ರಿಪೀಟ್ ಮಾಡಿ. ಉದಾಹರಣೆಗೆ, ಹಿ ಈಸ್ ಅ ಕೈಂಡ್ ಮ್ಯಾನ್, ಹಿ ಈಸ್ ಅ ಸ್ಮಾರ್ಟ್ ಮ್ಯಾನ್, ಹಿ ಈಸ್ ಅ ಲೇಜಿ ಮ್ಯಾನ್. ನೋಡ್ದಾ, ಓನ್ಲಿ 1 ವರ್ಡ್ ಇಸ್ ಚೇಂಜಿಂಗ್. ಪ್ಯಾಟ್ರನ್ ಸೇಮ್ ಇದ್ರೆ ಬ್ರೈನ್ಗೆ ಈಸಿಯಾಗಿ ಅದು ಲಾಕ್ ಆಗುತ್ತದೆ. ಸೊ ಸ್ಟ್ರಕ್ಚರ್ ರಿಪೀಟ್ ಮಾಡಿದ್ರೆ ವೊಕ್ಯಾಬ್ಯುಲರಿ ಸ್ಟ್ರಾಂಗ್ ಆಗುತ್ತದೆ. ಟಿಪ್ ನಂಬರ್ 6, ರೀಪ್ಲೇಸ್ ವೆರಿ ವಿತ್ ಸ್ಟ್ರಾಂಗ್ ಅಡ್ಜೆಕ್ಟಿವ್ಸ್. ವೆರಿ ಯೂಸ್ ಮಾಡಬಹುದು ಬಟ್ ಸ್ಟ್ರಾಂಗ್ ವರ್ಡ್ಸ್ ಯೂಸ್ ಮಾಡಿದ್ರೆ ಅದು ಬೆಟರ್ ಅನ್ಸುತ್ತೆ.
ವೆರಿ ಬಿಗ್ನ ಹ್ಯೂಜ್ ಅಂತ ಹೇಳಿ, ವೆರಿ ಟಯರ್ಡ್ನ ಎಕ್ಸಾಸ್ಟೆಡ್ ಅಂತ ಹೇಳಿ, ವೆರಿ ಹ್ಯಾಪಿನ ಡಿಲೈಟೆಡ್ ಅಂತ ಹೇಳಿ. ಸೊ ಸ್ಟ್ರಾಂಗ್ ಆಡ್ಜೆಕ್ಟಿವ್ಸ್ ಪವರ್ಫುಲ್ ಇಂಪ್ರೆಷನ್ ಕೊಡುತ್ತವೆ ಮತ್ತು ಬ್ರೈನ್ನಲ್ಲಿ ಹೆಚ್ಚು ದಿನ ಅದು ನೆನಪಿರುತ್ತದೆ. ಸೊ ರಿಮೆಂಬರ್, ಯೂಸ್ ಸ್ಟ್ರಾಂಗ್ ವರ್ಡ್ಸ್. ಸೊ ಪ್ರಾಕ್ಟೀಸ್ ಡೈಲಿ, ಇಂಗ್ಲಿಷ್ ಈಸಿ ಆಗುತ್ತದೆ. ನಾವು ದ ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ ನಂಬರ್ 7. ಸ್ಪೀಕ್ ಇನ್ ಡೈಲಿ ಲೈಫ್. ಡೋಂಟ್ ಜಸ್ಟ್ ಲರ್ನ್, ಸ್ಪೀಕ್. ಎವ್ರಿ ಡೇ ಯೂಸ್ ಅಟ್ ಲೀಸ್ಟ್ 3 adjectives ಇನ್ ಯೋರ್ ಡೈಲಿ ಕಾನ್ವರ್ಸೇಷನ್. ಪ್ರತಿದಿನ ಒಂದು ಕನಿಷ್ಠ 3 adjectives, ವಿಶೇಷಣ ಪದಗಳನ್ನು ಬಳಸಿರಿ. ಫಾರ್ ಎಕ್ಸಾಂಪಲ್, ಟುಡೇ ಇಸ್ ಅ ಬ್ಯುಸಿ ಡೇ. ಇವತ್ತು ತುಂಬ ಬ್ಯುಸಿ ದಿನ. ದ ಫುಡ್ ಇಸ್ ಸ್ಪೈಸಿ. ಈ ಊಟ ತುಂಬ ಸ್ಪೈಸಿ ಆಗಿದೆ. ದ ವೆದರ್ ಇಸ್ ಪ್ಲೆಸೆಂಟ್. ಹವಾಮಾನ ಪ್ಲೆಸೆಂಟ್ ಆಗಿದೆ. ಈ ಥರ ಸಿಂಪಲ್ ಸೆಂಟೆನ್ಸಸ್ ಬಟ್ ಪವರ್ಫುಲ್ ಪ್ರಾಕ್ಟೀಸ್ ಮಾಡಬೇಕು. ಸೊ ಸ್ಪೀಕಿಂಗ್ ಇಸ್ ನಥಿಂಗ್ ಬಟ್ ಅ ಪರ್ಮನೆಂಟ್ ಮೆಮೊರಿ. ಮಾತನಾಡಿದರೆ ಮಾತ್ರ ಪದಗಳು ಬ್ರೈನ್ನಲ್ಲಿ ಪರ್ಮನೆಂಟ್ಲಿ ಸೆಟಲ್ ಆಗುತ್ತವೆ. ಇಫ್ ಯು ಓನ್ಲಿ ರೀಡ್, ಯು ಫೊಗೆಟ್. ಇಫ್ ಯು ಸ್ಪೀಕ್, ಯು ರಿಮೆಂಬರ್. ಸೊ ಫ್ರಮ್ ಟುಡೇ, ಯೂಸ್ 3 adjectives daily. Practice small and improve big. Adjectives make your English clear, colorful and powerful. Adjective ಇದ್ದರೆ ಸೆಂಟೆನ್ಸ್ ಸಿಂಪಲ್ ಆಗಿರಲ್ಲ, ಕ್ಲಿಯರ್ ಆಗುತ್ತದೆ, ಇಂಟ್ರೆಸ್ಟಿಂಗ್ ಆಗುತ್ತದೆ, ಪವರ್ಫುಲ್ ಆಗುತ್ತದೆ. ಲರ್ನ್ 1 adjective, ಇಂಪ್ರೂವ್ 1 sentence instantly. ಒಂದು adjective ಕಲಿತರೆ ಒಂದು ಸೆಂಟೆನ್ಸ್ ಲೆವೆಲ್ ಅಪ್ ಆಗುತ್ತದೆ. ಸೊ ರಿಮೆಂಬರ್, adjectives are not for memorizing, they are for using. ಮೆಮೊರೈಸ್ ಮಾಡಿ ಇಟ್ಟರೆ ಪ್ರಯೋಜನ ಇಲ್ಲ. ಡೈಲಿ ಲೈಫ್ನಲ್ಲಿ ಯೂಸ್ ಮಾಡಿದರೆ ಮಾತ್ರ ಇಂಪ್ರೂವ್ಮೆಂಟ್ ಆಗುತ್ತದೆ. ನಾವು ಟೆಲ್ ಮೀ, ಕಮೆಂಟ್ ಎನಿ 1 adjective you will use today. So like, share and subscribe. Let's make English simple and powerful together. See you soon in the next class.